ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕದ ಕಾಶಿ ಕ್ಷೇತ್ರ ಬೀದರ ಜಿಲ್ಲೆ ಬಸವ ಕಲ್ಯಾಣದ ಸುಕ್ಷೇತ್ರ ಹಾರಕೂಡ ಶ್ರೀಮಠದಲ್ಲಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪೂರ್ವಾಶ್ರಮದ ಸಹೋದರರು ಸುಪುತ್ರರು ಸುಪುತ್ರಿಯರಿಂದ ಗುರುವಂದನೆ ಹಾಗೂ 693ನೇ ತುಲಾಭಾರ ಸೇವೆಯ ಈ ಪವಿತ್ರ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಶಿವಾಚಾರ್ಯ ರತ್ನ, ಧರ್ಮರತ್ನ, ದಾಸೋಹ ರತ್ನ, ಜ್ಞಾನರತ್ನ ಅಲ್ಲದೆ ನಿನ್ನೆ ತಾನೇ ಬೀದರ್ ನಗರದಲ್ಲಿ ಈ ನಾಡಿನ ಕನ್ನಡ ನಾಡಿನ ಕರ್ನಾಟಕದ ಸಾಂಸ್ಕೃತಿಕ ರತ್ನ ನಿನ್ನೆ ತಾನೇ ಬೀದರ್ ನಗರದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ರತ್ನ ಅನ್ನುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳ ಸಮರ್ಪಣೆ ಬಂದಿದೆ. ಈ ಪವಿತ್ರ ಸಮಾರಂಭದ ಒಂದು ಯಶಸ್ವಿಯನ್ನು ಬಯಸಿ ನಮ್ಮ ಶ್ರೀಮಠದ ಖ್ಯಾತ ಗಾಯಕರು ಕಾರ್ತಿಕೇಯ ಸ್ವಾಮಿ ಯಲದಗುಂಡಿಯವರು ತಮ್ಮ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ.
ಚನ್ನಬಸವ ಶಿವಯೋಗಿ ಜೀವನ್ ಮುಕ್ತಿ ಸೋಪಾನ ಚನ್ನಬಸವ ಶಿವಯೋಗಿ ಜೀವನ್ ಮುಕ್ತಿ ಸೋಪಾನ ಚನ್ನಬಸವ ಶಿವಯೋಗಿ ಜೀವನ್ ಮುಕ್ತಿ ಸೋಪಾನ ವೇದಮೂರ್ತಿ ಕರಬಸಯ್ಯನವರ ಶ್ರೀ ಗುರವಿನ ಶ್ರೀ ಗುರವಿನ ಶ್ರೀ ಗುರವಿನ ಶ್ರೀ ಗುರವಿನ ಎಲ್ಲ ಕಲಾವಿದರಿಗೆ ಹಾರ್ದಿಕ ಅಭಿನಂದನೆಗಳು. ಈಗ ಸ್ವಾಗತ ಶ್ರೀ ಗುರುರಾಜ್ ಡಿ.ಕೆ. ಹಿರೇಮಠ್ ಹರಕೂರವರಿಂದ ಸ್ವಾಗತ. ನಮ್ಮ ಪೂಜ್ಯರಾದಂತಹ ಶ್ರೀ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಕೂಡ ಇವರ ಪೂರ್ವಾಶ್ರಮದ ಸಹೋದರರು ಮತ್ತು ಅವರ ಸುಪುತ್ರರು ಮತ್ತು ಸುಪುತ್ರಿಯರಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು 693ನೇ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನ ತಂದೆ ತಾಯಂದಿರಾದಂತಹ ಶ್ರೀ ಬಸವರಾಜ್ ಹಿರೇಮಠ್ ಹಾಗೂ ಶ್ರೀಮತಿ ಶ್ರೀದೇವಿ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಂದಿರಾದಂತಹ ಶ್ರೀ ಪಂಚಾಕ್ಷರಿ ಹಿರೇಮಠ್ ಹಾಗೂ ಶ್ರೀಮತಿ ಉಷಾದೇವಿ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಲ್ಲಿನಾಥ್ ಹಿರೇಮಠ್ ಹಾಗೂ ಹೇಮಲತಾ ಹಿರೇಮಠ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ತಂಗಿಯರು ಮತ್ತು ಭಾವಂದಿರಾದಂತಹ ಸುಮಂಗಲ ಶ್ರೀಮತಿ ಸುಮಂಗಲ ಹಾಗೂ ಶ್ರೀ ವೀಕ್ಷಾಕ್ಷಯ ಕಿಣಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀಮತಿ ಸುಧಾರಾಣಿ ಹಾಗೂ ಶ್ರೀ ಮಡಿವಾಳೆಯ ಕುರ್ಕೇರ್ಮಠ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಶ್ರೀ ಬಸಯ್ಯ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಮತಿ ಊರ್ವಶಿ ಹಾಗೂ ಶ್ರೀ ಚಂದ್ರಮೌಳೇಶ್ವರ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಚಂದ್ರಮೌಳೇಶ್ವರ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ತಂಗಿಯಾದಂತಹ ಕುಮಾರಿ ಸುಭದ್ರಾ ಮಲ್ಲಿನಾಥ್ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ತಮ್ಮಂದಿರಾದಂತಹ ಮತ್ತು ಅವರ ಧರ್ಮಪತ್ನಿಯರಾದಂತಹ ಶ್ರೀಮತಿ ಸಂಗೀತ ಹಾಗೂ ಶ್ರೀ ಸಂಗೀತ ಹಾಗೂ ಶ್ರೀ ಯೋಗಿರಾಜ್ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ವಿಕ್ರಮಾದಿತ್ಯ ಹಾಗೂ ಶ್ರೀಮತಿ ಶ್ವೇತಾ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀಮತಿ ನಿವೇದಿತಾ ಹಾಗೂ ಶ್ರೀ ಅಲ್ಲಮ್ಮ ಪ್ರಭು ಹಿರೇಮಠ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀಮತಿ ರಶ್ಮಿ ಹಾಗೂ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ರಶ್ಮಿ ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಅದೇ ರೀತಿ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಆಗಮಿಸಿರುವಂಥ ಎಲ್ಲ ಬಂಧು ಮಿತ್ರರು, ಹಿರಿಯರು, ಕಿರಿಯರು, ಆರಕೂಡದ ಸರ್ಪಂಚರು, ಶಾಲಾ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತಾಡಬೇಕಂತ ಇಷ್ಟಪಡ್ತೇನೆ. ಈಗ ನಾನು ನನ್ನ ಜೀವನದ ನಡೆದಿರೋ ಒಂದು ಘಟನೆ ಆಗ್ಬೇಕಂತ ಇಷ್ಟ ಆಗಲ್ಲ. ಇವತ್ತಿಗೊಂದು 1.5 ವರ್ಷದಿಂದ ನಮ್ದು 2ನೇ ಮಗಳು ಇನ್ನ ಹೊಟ್ಟೆಗೆ ಪ್ರೆಗ್ನೆಂಟ್ 2.5 ತಿಂಗಳಾಗಿತ್ತು. ಅವಾಗ ರೆಗ್ಯುಲರ್ ಡಾಕ್ಟರ್ ಚೆಕಪ್ ಹೋಗ್ತೀವಿ, ಸ್ಕ್ಯಾನಿಂಗ್ ಮಾಡ್ತಾರೆ, ಎಲ್ಲ ಮಾಡ್ಬೋದು. ಡಾಕ್ಟರ್ ಏನಂದ್ರೆ
ಮಗುದು ಬೆಳವಣಿಗೆ ಇಲ್ಲ, ಬರೀ ಅದು 2.5 ತಿಂಗಳದೇನಲ್ಲ, ಅದು ಭಾಳ ಅದು ಒಂದು 15-20 ದಿನದ ಎಷ್ಟು ಇರ್ತದೋ ಅಷ್ಟೇ ಅದ ಅಂತ ಹೇಳ್ಬೋದು. ಅವಾಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇದು ಎಂಥ ಪರಿಸ್ಥಿತಿ ಅಂತಂದ್ರೆ ಈಗ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಈಗ ಅವಾಗ ನನಗೇನು ಅನ್ನಿಸ್ತು, ಇದು ಯಾಕೆ ಹಿಂಗೈತಪ್ಪ, ಈ ಥರ ಆಗ್ಬಾರ್ದಲ್ಲ, ಇಲ್ಲ ಈ ಡಾಕ್ಟರ್ ಸರಿ ಇಲ್ಲ, ಇನ್ನೊಬ್ಬರು ಹೋಗೋಣ ಅಂತ ಇನ್ನೊಂದು ಡಾಕ್ಟರ್ ಬರೋದು. ಅವರು ಟೆಸ್ಟ್ ಮಾಡಿದ್ರು, ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಸೇಮ್ ಅದೇ ಅಂದ್ರೆ ಅವರು ಎಲ್ಲ ಮಗು ಒಂದು 15-20 ದಿನ ಅಷ್ಟೇ ಅದ, 2.5 ತಿಂಗಳ ಅಮ್ಮ ಆಗಿದೆ ಅಂತ. ಈಗ ಯಾಕೋ ಮನಸ್ಸು ಇದಾಗಲಿಲ್ಲ. ಮತ್ತು ಇನ್ನೊಬ್ಬರು ಡಾಕ್ಟರ್ ಬರೋದು, 3 ಡಾಕ್ಟರ್ಗಳು ಹೋಗಿ ಟೆಸ್ಟ್ ಮಾಡಿದ್ರು. ಅವ್ರೇನು ಸ್ಕ್ಯಾನಿಂಗ್ ಮಾಡ್ತಾರೆ, ರಿಪೋರ್ಟ್ ಒಳಗೆ ನೋಡ್ತಾರೆ. ಅಲ್ಲೇನಂದ್ರೆ ಅಂದ್ರೆ ಇದು ಬರೀ ಒಂದು 15-20 ದಿನ ಅದ, ಬೆಳವಣಿಗೆ ಆಗಿಲ್ಲ ಕರೆಕ್ಟಾಗಿ. ಸೊ ನೋಡೋಣ, ಇನ್ನೊಂದು 2 ವಾರ ಬಿಟ್ಟು ಇನ್ನೊಂದ್ಸಲ ಟೆಸ್ಟ್ ಮಾಡಿಸಮಿ. ಅಂದ್ರೆ ಹೆಂಗೆ ಹೇಳಿದ್ರು ಅಂತಂದ್ರೆ, ಈ ಕೇಸ್ ಅದು ಕರೆಕ್ಟಾಗಿ ಬೆಳವಣಿಗೆ ಇದ್ದಿಲ್ಲ ಅಂತಂದ್ರೆ ಹೋಗ್ಯಾದ ಅಂತ ತಿಳ್ಕೋಬೇಕು ಅಂತ ಈ ರೀತಿ ಹೇಳ್ಬಿಟ್ರು. ಅವಾಗ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನಾನು ನಮ್ಮಮ್ಮ ಶ್ರೀದೇವಿ ಅವ್ರಿಗೆ ಮಾತಾಡಿದೆ. ಅವರು ಇಲ್ಲಿ ಊರಾಗೆ ಇದ್ರು, ಅರ್ಕದೊಳಗೆ. ಆಮೇಲೆ ಹಂಗೆಲ್ಲ ಆಗ್ಯದ ಅಂತ ಹೇಳಿದ್ರು. ಆಮೇಲೆ ಮುಚ್ಚೋರು ಬಂದರು, ಮುಚ್ಚೋರ ಜೊತೆ ಮಾತಾಡಿದೆ. ಮುಚ್ಚೋರಿಂದ ಹೇಳಿದೆ, ಈಗ 2.5 ತಿಂಗಳಾಗಿತ್ತು, ಬಟ್ ಡಾಕ್ಟರ್ ಎಲ್ಲ ಸ್ಕ್ಯಾನಿಂಗ್ ಒಳಗೆ ಹೇಳಿದ್ರಂದ್ರೆ ಬರೀ ಒಂದು 15-20 ದಿನ ಅದ ಅಂತ ಹೇಳಿದ್ರು. ಅದಕ್ಕೆ ಇದು ಏನು ಅಂತ ಕೇಳಿದಾಗ ಅವಾಗ ಮುಚ್ಚೋರು ಒಂದೇ ಮಾತಂದ್ರು, ನೀವು ಡಾಕ್ಟರ್ ರಿಪೋರ್ಟ್ ಹೋಗುವಾಗ ನನಗೆ ಇರ್ತಲ್ಲ, ನನ್ನ ಮಾತು ಕೇಳು, ಏನೂ ಆಗಲ್ಲ ಆಯಿತು, ನಿಮ್ಮ ಕೂಸಿಗೆ ಏನೂ ಆಗಲ್ಲ, ಅದು ಆರಾಮಾಗಿ ಇರ್ತದೆ, ಏನು ಚಿಂತೆ ಮಾಡಲಾರ್ದೇನೆ ಆರಾಮ ಶಾಂತ ರೀತಿಯಲ್ಲಿ ಅಂತ, ಶಾಂತ ಮನಸ್ಸಲ್ಲಿ ಅಂತ ಒಂದು ತಿಂದ ಆರಾಮಾಗಿರ್ರಿ, ಏನು ವಿಚಾರ ಮಾಡಬೇಡ್ರಿ ಅಂತ ಒಂದೇ ಮಾತಾಡ್ತಾರೆ. ಅದು ಆಗಿ ಅಂದ್ರೆ ಮನಸ್ಸಿನೊಳಗೆ ಇದ್ದೇ ಇರ್ತಾರೆ. ಬಟ್ ಅದು ಅವ್ರು ಮುಚ್ಚಳ ಮಾತಾಡಿದಾಗ ಮನಸ್ಸಿಗೆ ಎಷ್ಟು ಶಾಂತಿ ಸಿಕ್ತು ಅಂದ್ರೆ, ಈಗ ಮುಚ್ಚಳ ಏನೋ ಆಗೋದಿಲ್ಲ, ಅದು ಒಂದು ಹಿಂಗೆ ಫುಲ್ ಹಿಂಗೆ ಮನಸ್ಸೊಳಗೆ ಹಿಂಗೆ ಕೂತು ಬಿಡ್ತು, ಏನೋ ಆಗಲ್ಲ, ಮುಚ್ಚಳ ಏನಾಗಲ್ಲ. ಆದರೂ ಡಾಕ್ಟರ್ ಹೇಳಿದ್ರಲ್ಲ, 2 ವಾರ ಆದ್ಮೇಲೆ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ರಿ ಅಂತ. 2 ವಾರ ಆಯಿತು. ಆಮೇಲೆ ಯಾಕೋ ನನ್ನ ಹೆಂಡತಿ ಇನ್ನೊಂದು ವಾರ ನಿದ್ರೆ ಬಂದರು, ಇನ್ನೊಂದು ವಾರ ನಿಂತು. ಸೊ 3 ವಾರ ಆದ್ಮೇಲೆ ಡಾಕ್ಟರ್ ಬರೋದು, ಸ್ಕ್ಯಾನಿಂಗ್ ಮಾಡಿದ್ರು, ಎಲ್ಲ ಆಯಿತು. ಅವಾಗ ಡಾಕ್ಟರ್ ಅಂದರು, ಎಲ್ಲ ಕರೆಕ್ಟ್ ಅದ, ಈಗ ಅದ್ರದ್ದು ಏನು ಬೆಳವಣಿಗೆ ಎಷ್ಟು ಇರಬೇಕಿತ್ತು ಅಷ್ಟೆಲ್ಲ ಅದ ಅಂತಂದ್ಬಿಟ್ರು. ಅವಾಗ ನಾವರಿಗೆ ಡಾಕ್ಟರ್ ಕೇಳಿದ್ರು, ಮತ್ತೆ ಒಂದು 2-3 ವಾರ ಹಿಂದೆ ನೀವು ಬೆಳವಣಿಗೆ ಇಲ್ಲ 15-20 ದಿನ ಅದ ಅಂತ ಹೆಂಗಂತಿದ್ರಲ್ಲ, ಈಗೆಲ್ಲ ಕರೆಕ್ಟ್ ಹೆಂಗದ ಅಂತಂದಾಗ ಡಾಕ್ಟ್ರು ಸ್ವಲ್ಪ ಯೋಚನೆ ಮಾಡೋರು, ಅದು ಉತ್ತರ ಇಲ್ಲ ಅವರು. ಅವ್ರೇನಂದ್ರು, ಮೇ ಬಿ ಸ್ಕ್ಯಾನಿಂಗ್ ಕರೆಕ್ಟ್ ಆಗಿಲ್ಲೇನೋ, ಅದಕ್ಕೆ ಹಿಂಗಾಗ್ಯದೇನೋ ಅಂತ ಈ ರೀತಿ ಅಂದ್ಬಿಟ್ರು. ಅವ್ರಿಗೇನು ಗೊತ್ತು, ನಮ್ದು ಮುಖ್ಯವಾದ ಶಕ್ತಿ ಇದ್ದಲ್ಲಿ ಅದರ ಸಲಕ ಎಲ್ಲ ಅದು ಏನೇ ಇದ್ದರೂ ಕೂಡ ಎಲ್ಲ ಅವ್ರ ಅಂದಂಗೆ ಆಯಿತು, ಎಲ್ಲ ಕರೆಕ್ಟಾಗಿ ಆಯಿತು. ಇದು ಇಲ್ಲಿಗೆ ಮುಗಿಲಿಲ್ಲ, ಪೂರ್ತಿ 9 ತಿಂಗಳ ತನಕ ಯಾವಾಗ ನಾವು ಟೆಸ್ಟಿಗೆ ಹೋಗ್ತಿದ್ದೀವಿ, ಯಾವಾಗ ಡಾಕ್ಟರ್ ಬಳಿ ಹೋಗ್ತಿದ್ದೀವಿ, ಏನೋ ಒಂದು ಹೇಳೋದು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಒಬ್ಬರಂತೂ ಡಾಕ್ಟರ್ ಇಲ್ಲ, ನೀವು ಮುಂದೆ ಹೋದ್ರಿ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ತದ, ಮಗುವಿಗೂ ಪ್ರಾಬ್ಲಮ್ ಆಗ್ತದ, ಬೇಗ ತಾಯಿಗೂ ಆಗ್ಬೋದು, ಏನೇನೋ ಹೇಳೋರು. ಮತ್ತೆ ಮುಖ್ಯವಾಗಿ ಮಾತಾಡೋರು ನಾವು. ಅವರಮ್ಮರು ನಿಮ್ಮೊಂದ್ಸಲ ಹೇಳಿಲ್ಲ, ಏನಾಗಲ್ಲ ಅಂತ ಹೇಳಿ ಸುಮ್ಮನೆ ಇರಲಿ ಅಷ್ಟೇ, ಇದೇ ಬರುವರೆ. ಹೀಗಾಗಿ ಮುಂದೆ ಪೂರ್ತಿ ದಿನಗಳು ತುಂಬಿ ಅವ್ರು ನಾರ್ಮಲ್ ಡೆಲಿವರಿ ಆಗಿ ತನ್ನ ತಾಯಿ ಮಗಳು ಇಬ್ಬರು ಆರಾಮಾಗಿರುತ್ತೆ, ಏನೇನೋ ಪ್ರಾಬ್ಲಮ್ ಆಗಿರುತ್ತೆ. ಈಗಿನ ಮುಗಿದ್ರೆ ಅದಕ್ಕೆ ಅಂದ್ರೆ ನಿಮ್ಗೆ ಏನು ಹೇಳ್ಬೇಕಂತೀನಿ ಅಂದ್ರೆ, ಮುಖ್ಯವ್ರದ್ದು ಅವ್ರು ಏನಂತಾರೆ, ಅದಕ್ಕೆ ಎಷ್ಟು ಶಕ್ತಿ ಅದ ಅಂತಂದ್ರೆ, ಬೇರೆ ಡಾಕ್ಟ್ರು ಅದು ಇದು ಏನಿದ್ರು ನಾವು ಮುಖ್ಯವ್ರು ಹೇಳಿದ ಮಾತಿನ 100% ಭರವಸೆ ಇಟ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಆಗಲೇಬೇಕು. ಅದು ಆಗಲಾರ್ದೆ ಎಲ್ಲ ಸಾಧ್ಯನೇ ಇಲ್ಲ. ಅದು ಏನೇ ಕೇಳಿ ನಿಮಗೆ ಅಂದ್ರೆ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಏನೇ ಕಷ್ಟಗಳು ಇದ್ರೂ ಒಂದ್ಸಲ ಬಂದು ಮುಖ್ಯರಾದ ಹೇಳ್ಬೋದು, ಅವ್ರು ಏನಂತಾರೆ ಕೇಳಿ, ಅವ್ರ ನನ್ನ ಸ್ಥಿತಿ 100% ಭರವಸೆ ಇರಲಿ, ಅದು ಹಾಗೆ ಆಗ್ತದೆ.
ಇದು ನನಗೆ ಫುಲ್ 100% ಭರೋಸೆ ಆಗಿದೆ. ಯಾಕಂದರೆ ನಾನು ಅನುಭವ ಮಾಡಿದ್ದದ ಇದು. ಯಾರು ಏನು ಆಗಲೇ ಅದು ಮಗುವಿನ ಕಷ್ಟ ಅದ ಅದಂಗದ ಹಿಂಗದ ಏನೆಲ್ಲ ಅಂದಿದ್ರು, ಬಟ್ ಫೈನಲಿ ಮುಖ್ಯ ಹೇಳ್ದಂಗೆ ಏನೂ ಆಗಿಲ್ಲ. ಅದು ಹೆಂಗಾಯ್ತು ಅಂದ್ರೆ ಮುತ್ತಿ 9 ತಿಂಗಳು ಮುತ್ತಿಯವರು ಅವ್ರ ಶಕ್ತಿ ಅದಕ್ಕೆ ಗೆದ್ಕೊಂಡು ತಂದು ಕಾಪಾಡಿಕೊಂಡು ಅದಕ್ಕೆ ಏನೂ ಧಕ್ಕೆ ಆಗಿಲ್ಲ ಅಂದಂಗೆ 9 ತಿಂಗಳು ಕಾಪಾಡ್ಕೊಂಡು ತಂದು ನಮ್ಮ ಕೈಗೆ ಕೊಟ್ಟುಬಿಟ್ರು ಅಂತ ಅನಿಸ್ಕೊಂಡ್ರೆ ಅಷ್ಟು ಶಕ್ತಿ ನಮ್ಮ ಮುತ್ತಿಯವ್ರು ಬರೋದ. ಇದೇ ರೀತಿ ನನಗೆ ಇದು ಒಂದೇ ಅಲ್ಲ, ಇಂಥ 2-3 ಘಟನೆಗಳಾಗಿ ಒಂದು ಲೈಫ್ನಾಗ. ಬಟ್ ಅದನ್ನೆಲ್ಲ ಹೇಳ್ಕೊಂಡು ಕುಂತ್ರೆ ಭಾಳ ಟೈಮ್ ಆಗ್ತದೆ. ಅದಕ್ಕೆ ಇದೊಂದು ಹೇಳ್ಬೇಕಂತ ಅನ್ನಿಸ್ತೇನೆ ನಿಮ್ಮೆಲ್ಲದರ. ಅದಕ್ಕೆ ಈಗ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಬದುಕಿನ ಭಾಗ್ಯ ಅನ್ನುವಂಥ ಬಹಳ ಮೌಲಿಕ ನುಡಿಯನ್ನು ಹೇಳ್ತಾ ಎಲ್ಲರಿಗೂ ಸ್ವಾಗತವನ್ನು ಕೋರಿದ ಗುರುರಾಜ್ ಹಿರೇಮಠ ಅವರಿಗೆ ಆತ್ಮೀಯವಾದ ವಂದನೆ. ಈಗ ಶ್ರೀಗಳನ್ನ ಕುರಿತಾಗಿ ಅನಿಸಿಕೆಗಳಿವೆ. ಮೊದಲಿಗೆ ಕುಮಾರ್ ವಿನೀತ್ ವಿರೂಪಾಕ್ಷಯ್ಯ ಅವರು ವೇದಿಕೆಗೆ ಬಂದಿದ್ದಾರೆ. ವಿನೀತ್. ಓಂ ಶ್ರೀ ಹಾರಕುಳದೀಶಾಯ ನಮಃ ಎನ್ನುತ್ತಾ ಎಲ್ಲರಿಗೂ ಶುಭ ಮಧ್ಯಾಹ್ನ ಹಾಗೂ ನಮಸ್ಕಾರಗಳು. ಅಂದು ಮೇ 21 ನಡೆದ ಘಟನೆಯ ಬಗ್ಗೆ ಕುರಿತು ಬರೆದ ನನ್ನ ಅಂತರಂಗದ ಮಾತುಗಳು. ಅಂದು ಸಂಜೆ ನಾನು ಟ್ಯೂಷನ್ ಬಂದಾಗ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಕುಳಿತಿದ್ದೆ. ಅವಾಗ ನಮ್ಮ ತಾತನ ಫೋನಿಗೆ ಬಂದು ಕಾಲ್ ಬಂತು. ಅವಾಗ ನಮಗೆ ಎಲ್ಲ ಘಟನೆ ಹೋಗಿ ಎಲ್ಲ ತಿಳಿತು. ಆಮೇಲೆ ತಿಳಿದ ಕೂಡಲೇ ಒಂದು ವಿಡಿಯೋ ಕಾಲ್ ಕೂಡ ಬಂತು. ಅದು ನೋಡಿ ನಮ್ಗೆ ಭಾಳ ಭಯ ಆಯಿತು. ಆಮೇಲೆ ನಮ್ಮ ತಾತ ಮುತ್ತ ಸಂಗ ಜಜ್ಜಿ ತಾತ ಸಂಗ ಮಾತಾಡಲ್ಲ ಇವ್ರಿಗೆ ಏನೂ ಆಗಿಲ್ಲ ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಸಮಾಧಾನ ಆಯಿತು. ಅವ್ರ ಸಂಗ ಮಾತಾಡ್ಬೇಕು ಅನಿಸ್ತು ನಮಗೂ, ಆದರೂ ಆಗಲಿಲ್ಲ. ನೆಕ್ಸ್ಟ್ ಡೇ ನಾವು ಮುಂಜಾನೆ 5 ಹಾಸ್ಟೆಲ್ ಬಂದಿದ್ದೀವಿ. ಈಗ ಭೇಟಿ ಆಗಕ್ಕೆ ಬಂದಿದ್ದೀವಿ. ಅವಾಗ ಇವ್ರಿಗೆ ನೋಡಿದ ಕೊನೆಗೆ ನಮ್ಗೆ ಸ್ವಲ್ಪ ಅಪ್ಪಿಕೊಳ್ಬೇಕು ಅನಿಸ್ತು, ಆದರೂ ಆಗಲಿಲ್ಲ. ಕೊನೆಗೆ ಇವಾಗ ದರ್ಶನ ಸಿಕ್ಕಿತ್ತಂದ್ರೆ ನಮ್ಗೆ ಭಾಳ ಸಂತೋಷ ಆಯಿತು. ಅದಕ್ಕೆ ನೀವು ಯಾವಾಗಲೂ ಸಂತೋಷದಿಂದ ಹೇಳಿ ಎಂದು ನಾನು ಇಷ್ಟಪಡ್ತೀನಿ. ಧನ್ಯವಾದ. ಹೆಸರಿಗೆ ತಕ್ಕಂತೆ ಬಹಳ ವಿನೀತ ನುಡಿಗಳಲ್ಲಿ ಹೇಳಿದಂತಹ ವಿನೀತ್ ಕುಮಾರ್ನಿಗೆ ಆತ್ಮೀಯ ಅಭಿನಂದನೆ. ಈಗ ಕುಮಾರಿ ಸುಭದ್ರಾ ಮಲ್ಲಿನಾಥ್ ಹಿರೇಮಠ ಅವರಿಂದ ಒಂದು ಭಕ್ತಿಯ ಗಾಯನ. ಬನ್ನಿ. ಇಲ್ಲೇ ನಿಂದ ಈಗ ಸುಭದ್ರ ಮಣ್ಣಿನ ಮಗನು ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಇವರ ನೆರಳೇ ಬಡವರಿಗೆ ನೂರಾನೆಯಾಗಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನೆಸೈತೆ. ಹರ ಕುಡಗಿಶ ಹರ ಕುಡಗಿಶ ಹರ ಕುಡಗಿಶನು. ಹರ ಕುಡಗಿಶ ಹರ ಕುಡಗಿಶ ಹರ ಕುಡಗಿಶನು. ಮಣ್ಣಿನ ಮಗನು ಇವನು ಕೊಡಗನಿಗಾನಿ. ಚಿನ್ನದ ಮಗನೇ ಇವನು ಅದ್ಭುತ ಜ್ಞಾನಿ. ಚಂದ್ರ ಚೂಡಮಣಿ ವಚನಗಮಣಿ ಮುತ್ತು ರತ್ನಗಳಾಗಣಿ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವಾಗತ ಮುನಿ ದಿವಾಕಲಿ ಮಣ್ಣಿನಗೆ ಚಿರಮಣಿ. ಬ್ರಹ್ಮನ ಕಡೆಯುವ ರಾಜನಿ ಹರಿಯ ಸಮಾಗನಿ. ಕೋಟಿಗೊಂದು ಮನೆತನವು ದಾನವೇ ಮರಿಗೆ ಸಿರಿತನವು. ನ್ಯಾಯ ನೀತಿಗೆ ಕನ್ನಡಿಯು ಸತ್ಯಾಧರ್ಮಕ್ಕೆ ನುಡಿಯು. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯ
ನೀವು ಬರೀ ಡಾಕ್ಟ್ರೇ ಆಗ್ತೀರಿ ಅಂದ್ಕೊಂಡಿದ್ದೇವೆ, ಖ್ಯಾತ ಗಾಯಕರು ಹೌದು ಎಂಬುದು ಇವತ್ತು ಬಂದಿದ್ದಾನೆ. ಒಂದು ಗೌರವ ಚಪ್ಪಾಳೆ. ಈಗ ಶ್ರೀಮತಿ ನಿವೇದಿತಾ ಅಲ್ಲಂಪ್ರಭು ಹಿರೇಮಠ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಆಜನ್ಮ ಬ್ರಹ್ಮಚಾರಿ, ಅರಿಷಡ್ ವೈರಿಗಳ ವಿಜೇತ, ಹೆಮ್ಮೆಯ ಕನ್ನಡ ಸಂತ, ನಂಬಿದ ಭಕ್ತರ ಭಾಗ್ಯ ವಿಧಾತ, ಹಾರಕೂಡ ಶ್ರೀಮಠದ 8ನೇ ಪೀಠಾಧಿಪತಿಗಳು, ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದ ಕಮಲಗಳಿಗೆ ನನ್ನ ಭಕ್ತಿಯ ವಂದನೆಗಳು. ಪವಿತ್ರ ವೇದಿಕೆಯಲ್ಲಿ ಆಸೀನರಾಗಿರುವ ಆದರಣೀಯ ಜ್ಯೇಷ್ಠರಲ್ಲಿ, ವಂದನೀಯ ಹಿರಿಯರಲ್ಲಿ, ಆತ್ಮೀಯ ಬಂಧು ಬಾಂಧವರಲ್ಲಿ, ಭಕ್ತಿ ಶ್ರದ್ಧೆಯಿಂದ ಸೇರಿರುವ ಎಲ್ಲಾ ಭಕ್ತರಲ್ಲಿ ಹಾಗೂ ನನ್ನ ಪ್ರೀತಿಯ ಪತಿ ದೇವರಲ್ಲಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ತಾಯಿ ರೂಪದ ಗುಣದವರು, ಮಗುವಿನಂತಹ ಮನಸ್ಸುಳ್ಳವರು ಮತ್ತು ಗಂಗೆಯ ನೀರಿನಂತಹ ಪವಿತ್ರರು ನಮ್ಮ ಹಾರ್ಗೂಡ ಶ್ರೀಗಳು. ಸದಾಕಾಲ ನಮ್ಮ ಹಿತವನ್ನೇ, ನಮ್ಮ ರಕ್ಷಣೆಯನ್ನೇ ಬಯಸುವ, ಪರರ ಹಿತಕ್ಕಾಗಿ ಜನ್ಮ ತಾಳಿದ ಅವತಾರ ಪುರುಷರು ಯಾರಾದರೂ ಇದ್ದಾರೆ ಅಂದರೆ ಅವರು ನಿಮ್ಮೆಲ್ಲರ ಆರಾಧ್ಯ ದೈವ ಹಾರಕೂಡ ಶ್ರೀಗಳು. ನನ್ನ ಕುಟುಂಬದಲ್ಲಿ ನನ್ನ ವಯಸ್ಸಿನರು ಮತ್ತು ನಮ್ಮ ಮನೆಯ ಚಿಕ್ಕ ಚಿಕ್ಕ ಮಕ್ಕಳು ಹಾರಕೂಡ ಶ್ರೀಗಳಿಗೆ ನಾವು ಜೇಜಿ ಅಂತ ಕರೆಯುತ್ತೇವೆ. ಹೀಗೊಂದಿನ ಶ್ರೀಗಳಿಗೆ ನಾನು ಜೇಜಿ ಎಂದು ಕರೆಯುವಾಗ ನನ್ನ ಅಜ್ಜಿ ಜೇಜಿ ಪದದ ಅರ್ಥವನ್ನು ನನಗೆ ಹೇಳಿದ್ದರು. ಜೇಜಿ ಎಂದರೆ ಜಗದ್ಗುರು ಎಂದರ್ಥ ಅಂತ. ನಾವು ನಿಮ್ಮೆಲ್ಲರ ಜಗದ್ಗುರು ನಾವು ಯಾರಲ್ಲಿ ಕಾಣ್ತೀವಿ? ಹಾರ್ಕೂಡ ಶ್ರೀಗಳಲ್ಲಿ ಕಾಣ್ತೀವಿ ಅಂತ ಹೇಳ್ತೇನೆ ನಾನು. ಹಾಗೆ ನಮ್ಮ ಮನಸ್ಸಿಂದ ನಾವು ಏನ್ ವಿಚಾರ ಮಾಡ್ತೀವಿ ನೋಡ್ರಿ, ಅದು ಹಾರ್ಕೂಡ ಶ್ರೀಗಳಿಗೆ ಅದು ತಿಳಿಯುತ್ತದೆ. ಮತ್ ನಮ್ಮ ಮುಖ ನೋಡಿ ಅವರು ನಮ್ದು ಕಷ್ಟ, ದುಃಖ, ನೋವು, ನಲಿವುಗಳನ್ನು ಅವ್ರು ತಿಳ್ಕೊಳ್ತಾರೆ ಮತ್ತು ಪರಿಹಾರ ಕೂಡ ಒದಗಿಸ್ತಾರೆ. ಮಕ್ಕಳಂತೆ ಮಕ್ಕಳಾಗಿ, ಹಿರಿಯರಂತೆ ಹಿರಿಯರಾಗಿ, ನಮಗೆಲ್ಲ ತಂದೆ ತಾಯಿಗಳಾಗಿ ಯಾರಾದರೂ ಇದ್ದಾರೆ ಅಂದರೆ ಅವರು ನಮ್ಮ ಹಾರ್ಕೂಡ ಶ್ರೀಗಳು. ಇವರಿಗೆ ಯಾರ್ದೂ ಮನಸ್ಸಿಗೆ ಬೇಜಾರವಾಗದಂತೆ ಎಲ್ಲರಿಗೆ ಖುಷಿಯನ್ನು ಹಂಚುವವರು. ಅವರಲ್ಲಿ ಇಂಥದೊಂದು ಶಕ್ತಿ ಇದೆ, ಅದು ಯಾರಿಗೂ ಕಾಣಲ್ಲ. ಅದನ್ನು ಅರಿತವರಿಗೆ ಮಾತ್ರ ಗೊತ್ತು. ಅಂತಹ ಪವಾಡ ಪುರುಷರು ನಮ್ಮ ಹಾರ್ಕೂಡ ಶ್ರೀಗಳು. ಇವರು ಎಲ್ಲರಿಗೂ ಒಳ್ಳೆಯ ಮಾರ್ಗದಾರಿ ದೀಪವನ್ನು ತೋರಿಸುತ್ತಾರೆ. ಮೇಲು ಕೀಳು, ಜಾತಿ ಪಂಗಡ ಇಲ್ಲದ ಜಾಗ ಮತ್ತು ಮಠ ಅದು ಯಾವುದಾದ್ರೂ ಇದೆ ಎಂದರೆ ನಮ್ದು ಹಾರ್ಕೂಡ ಶ್ರೀಗಳ ಮಠ ಇದೆ. ಇಲ್ಲಿ ಎಲ್ಲರನ್ನು ಸಮಾನತೆಯ ದೃಷ್ಟಿಯಿಂದ ನೋಡಿಕೊಳ್ಳುತ್ತಾರೆ ಹಾಗೂ ಇಲ್ಲಿ ಬಂದಂತಹ ಭಕ್ತರನ್ನು ತನ್ನ ಬಂಧುಗಳಂತೆ ನೋಡಿಕೊಳ್ಳುವವರು ನಮ್ಮ ಹಾರ್ಕೂಡ ಶ್ರೀಗಳು. ಕಲಾ, ಸಾಹಿತ್ಯ, ಸಂಸ್ಕಾರ, ಸಂಸ್ಕೃತಿಗೆ ಅಪಾರವಾದ ಗೌರವ ಮತ್ತು ಕೊಡುಗೆಯನ್ನು ನೀಡಿದ್ದಾರೆ. ದಾನ ಧರ್ಮದ ಮನಸ್ಸುಳ್ಳ ವಿಶಾಲ ಹೃದಯದವರು ನಿಮ್ಮೆಲ್ಲರ ನೆಚ್ಚಿನ ಹಾರಕೂಡ ಶ್ರೀಗಳು. ಇಂತಹ ಯತಿ ಶ್ರೇಷ್ಠ ಪೂಜ್ಯ ಶ್ರೀಗಳಿಗೆ ಪೂರ್ವಾಶ್ರಮದ ಸಹೋದರರು ಹಾಗೂ ಅವರ ಸುಪುತ್ರ ಸುಪುತ್ರಿಯರು ಹೃದಯಾಂತರದ ಸತ್ಯಶುದ್ಧ ಭಕ್ತಿಯಿಂದ ಗುರುವಂದನೆ ಹಾಗೂ 693ನೇ ತುಲಾಭಾರ ಸೇವೆ ದೃಢ ನಿಷ್ಠೆಯಿಂದ ಸಮರ್ಪಿಸುತ್ತಿದ್ದೇವೆ ಎನ್ನುವ ಪ್ರಾಂಜಲ ಭಾವದಿಂದ ನನ್ನ ಮಾತುಗಳಿಗೆ ವಿರಾಮಿಸುತ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಸೊಗಸಾಗಿ ಹೇಳಿದ್ರಿ ತಾಯಿ. ನಿಮ್ಮ ಮಾತು ಕೇಳಿ ಕುಲು 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 ನಿಂತ ಇದ್ರ ಅಲ್ಲಂಪ್ರಭು. ಮಡದಿಯ ಮಾತಿಗೆ ಮನದಾಳದ ಮೆಚ್ಚುಗೆ ವ್ಯಕ್ತಪಡಿಸಿದ ಅಲ್ಲಂಪ್ರಭುವರಿಗೆ ಒಂದು ಧನ್ಯವಾದ. ಈಗ ಶ್ರೀಮತಿ ಶ್ವೇತಾ ವಿಕ್ರಮಾದಿತ್ಯ ಹಿರೇಮಠ್ ಅವರಿಂದ ಅನಿಸಿಕೆ ಬನ್ನಿ ತಾಯಿ. अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः. गुरुजी शतस्थल ब्रह्मी सद्गुरु श्री डॉक्टर चन्नवीर शिवाचार्य जी को मेरा शत प्रणाम. आज हम यहाँ 693 तुलाभार व गुरु वंदन के अवसर पर एकत्रित हुए हैं, जो कि हमारे जीवन में गुरु के महत्व को दर्शाने वाला एक विशेष दिन है.
भारत की महान परंपरा में गुरु का स्थान सर्वोच्च माना गया है। गुरु को ब्रह्मा, विष्णु और महेश के समान स्थान दिया गया है, क्योंकि गुरु हमें ज्ञान, सम्मान और मोक्ष की दिशा में ले जाते हैं। गुरु हमारे जीवन के मार्गदर्शक होते हैं। जिस प्रकार एक कुम्हार मिट्टी को आकार देकर एक सुंदर वस्तु का निर्माण करता है, उसी प्रकार गुरु भी हमारे जीवन को आकार देते हैं, हमें संस्कार और सद्गुणों से परिपूर्ण करते हैं। यह कहते हुए मैं आपके साथ कुछ अनुभव साझा करना चाहती हूँ। पिछले साल मेरी शादी के समय में मेरे ससुर जी की तबीयत खराब हो गई थी। सभी को इस बात का डर था कि कहीं शादी टल न जाए और मैं भी बहुत चिंतित थी। जब हमने गुरुजी से बात की तो उन्होंने हमें आश्वासन दिया कि कुछ भी गलत नहीं होगा और शादी निर्धारित तिथि पर ही होगी, इसमें कोई विलंब नहीं होगा। उनके आशीर्वाद से शादी समय पर संपन्न हुई और हम सभी बहुत खुश हैं। हाल ही में मैं बद्रीनाथ गई थी और वहाँ कई मंदिरों में गई। हर जगह प्रसाद बहुत कम मात्रा में मिलता था और कई जगह पर तो हमको पैसे भी देने पड़े थे प्रसाद के लिए। हापुड़ मठ जैसा प्रसाद हमें दुनिया में कहीं नहीं मिला एवं हापुड़ में हमें किसी भी समय पर प्रसाद मिलता है। गुरु वंदन के इस पावन अवसर पर मैं गुरुजी को हृदय से आभार व्यक्त करती हूँ और यह संकल्प लेती हूँ कि मैं उनके दिखाए गए मार्ग पर चलूंगी। मैं गुरुजी को कोटि कोटि प्रणाम करती हूँ और भगवान से प्रार्थना करती हूँ कि वे सदैव हमें अपने आशीर्वाद से गोताखोर करते रहे। धन्यवाद। आपका भक्ति पूर्वक एक्सप्रेस के लिए ಥ್ಯಾಂಕ್ಸ್ ಎ ಲಾಟ್ ಸಿಸ್ಟರ್. ಈಗ ನಮ್ಮ ಸುಧಾರಾಣಿ ಮಡಿವಾಳಯ್ಯ ಹಿರೇಮಠ ಅವರು, ಶ್ರೀಮತಿ ಸುಧಾರಾಣಿ ಮಡಿವಾಳಯ್ಯ ಹಿರೇಮಠ ಅವರು ಅವರಿಗೆ ಅನಿಸಿಕೆಗಾಗಿ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಜ್ಞಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುರ್ಪಾದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ. ಹಾರಕೂಡದ ಸದ್ಗುರು ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಷಟಸ್ಥಲ ಬ್ರಹ್ಮಿ ಸದ್ಗುರು ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳು. ಇಂದಿನ ದಿವಸ ಪೂಜ್ಯರ 693ನೇ ಗುರುವಂದನ ಹಾಗೂ ತುಲಾಭಾರದ ಪವಿತ್ರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆಯ ಮೇಲೆ ಆಸೀನರಾದ ಎಲ್ಲಾ ಗಣ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲಾ ಭಕ್ತಾದಿಗಳಲ್ಲಿ ನನ್ನ ವಂದನೆಗಳು. ನಮ್ಮ ಅಪ್ಪವರ ಬಗ್ಗೆ ಎಷ್ಟು ಹಾಡಿ ಹೊಗಳಿದರೂ ಕೊಂಡಾಡಿದರೂ ಕಮ್ಮಿ. ಪದಗಳಿಗೂ ಮೀರಿದ್ದು ಪೂಜ್ಯರ ಪವಾಡಗಳು. ಅನ್ನದಾಸೋಹಿ, ಜ್ಞಾನದಾಸೋಹಿ, ಕಾಯಕ ಯೋಗಿಗಳು. ಈ ಕಲಿಯುಗದಲ್ಲಿ ನೆಮ್ಮದಿಯ ತಾಣವನ್ನ ನೀಡಿರುವಂತವರು ನಮ್ಮ ಪೂಜ್ಯರು. ಈ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡ ಅಪ್ಪ ಅವರ ದಾಸೋಹದ ಹಾರಗೂಡ ಮಠದ ಶ್ರೇಷ್ಠತೆಯ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ತಂದೆಯವರು ನಮ್ಮನ್ನ ಬೇಸಿಗೆ ರಜೆಯಲ್ಲಿ ಹಾರಗೂಡಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಬೇಸಿಗೆಯಲ್ಲಿ ಮದುವೆಗಳು ತುಂಬಾ ಆಗ್ತವೆ. ಅವತ್ತು ರಾತ್ರಿ ಸಮಯ 1 ಗಂಟೆ ಆಗಿತ್ತು. 2 ಲಾರಿಯಷ್ಟು ಜನರು ದೂರದಿಂದ ಅಪ್ಪ ಅವರ ದರ್ಶನಕ್ಕೆ ಬಂದಿದ್ರು. ರಾತ್ರಿ 1 ಗಂಟೆಗೆ. ಅವತ್ತು ತುಂಬಾ ಮಳೆಯಾಗಿತ್ತು, ಕರೆಂಟ್ ಕೂಡ ಹೋಗಿತ್ತು. ಗುರುಗಳ ದರ್ಶನವನ್ನ ಎಲ್ಲರೂ ಮಾಡಿದ್ರು. ಮಾಡಿದ್ಮೇಲೆ ನಮ್ಮ ಅಪ್ಪವರು ಕೇಳಿದ್ರು ಊಟ ಆಯ್ತಾ ಅಂತ. ಕೇಳಿದಾಗ ಅವರು ಇಲ್ಲ ಗುರುಜಿ, ನಾವು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದ್ದು, ಇನ್ನು ದೂರದ ಪ್ರಯಾಣ ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ಅಪ್ಪ ಅವರು ರಾತ್ರಿ 1 ಗಂಟೆಗೆ 2 ಲಾರಿಯಷ್ಟು ಜನರಿಗೆ ಹೊಟ್ಟೆ ತುಂಬಾ ಊಟ ನೀಡಿದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ಹಾರಗೂಡ ಮಠದ ದಾಸೋಹ ಇಡೀ ಪ್ರಪಂಚದಲ್ಲೇ ಹುಡುಕಾಡಿದ್ರು ಸಿಗಲ್ಲ ಅಂತ ಹೇಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದೇ ರೀತಿ ಸಾವಿರಾರು ಬಡ ಮಕ್ಕಳಿಗೆ ಊಟದ ಜೊತೆ
ಜ್ಞಾನದಾಸೋಹಿಯಾಗಿದ್ದಾರೆ ನಮ್ಮ ಪೂಜ್ಯರು. ಮೊನ್ನೆ ನಡೆದ ಸರಣಿಯ ಅಪಘಾತ ಅದು ಅಪಘಾತವಲ್ಲ, ಪೂಜ್ಯರ ಪವಾಡವದು. ಆ ದೃಶ್ಯಗಳು ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಆದ್ರೆ ನಮ್ಮ ಅಪ್ಪ ಅವರು ಅಲ್ಲಿ ಎಲ್ಲಾ ಜನರಿಗೆ ಜೀವದಾನ ನೀಡಿದ್ರು. ಅದು ಅಲ್ಲೇ ಆ ಜೀವದಾನ ನೀಡಿ ಅಲ್ಲೇ ನಿಲ್ಲಲಾರದೆ ಮತ್ತೊಂದು ವಾಹನದಲ್ಲಿ ತಾವು ಮಾತು ಕೊಟ್ಟಂತೆ ಭಕ್ತರ ಮನೆಗೆ ಹೋಗಿ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪೂಜ್ಯರು ಗಾಯಕ ಯೋಗಿ ಅಂತ ನಿರೂಪಿಸಿ ಬಿಟ್ರು. ನಮ್ಮ ಅಪ್ಪವರ ಬಗ್ಗೆ ಎಷ್ಟು ಹೇಳಿದರೂ ಪದಗಳು ಕಮ್ಮಿ. ಇಂದಿನ ಡಿಜಿಟಲ್ ಪ್ರಪಂಚದಲ್ಲಿ ಪುಸ್ತಕಗಳು ತಮ್ಮ ಬೆಲೆಯನ್ನ ಕಳ್ಕೊಳ್ತಾ ಇವೆ. ಆದ್ರೆ ಸಾಹಿತಿಗಳಿಗೆ ತವರು ಮನೆಯಾಗಿದೆ ನಮ್ಮ ಹಾರಕುಂಡ ಮಠ ಅಂತ ಹೇಳೋಕೆ ನನಗೆ ತುಂಬಾ ಹೆಮ್ಮೆಯಾಗುತ್ತೆ. ನನ್ನ ಈ 2 ಅನುಭವದ ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ. ಹಾರಕುಂಡ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ, ಡಾಕ್ಟರ್ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಮೇಡಮ್ ಸುಧಾರಾಣಿಯವರ ಅನುಭವದ ನುಡಿಗಳಿಗೆ ಯಾವತ್ತೂ ಪ್ರೀತಿಯ ಅಭಿನಂದನೆ. ಈಗ ಶ್ರೀಮತಿ ಊರ್ವಶಿ ಡಾಕ್ಟರ್ ಚಂದ್ರಮೌಳೇಶ್ವರ್ ಹಿರೇಮಠ ಅವರು, ಪಂಚಾಕ್ಷರಿ ಹಿರೇಮಠ ಅವರ ಮಗಳು. ಮೊದಲನೆಯದಾಗಿ ನನ್ನ ಆರಾಧ್ಯ ದೇವರಾದ ಶಾಬ್ರ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಅನಂತ ಕೋಟಿ ಪ್ರಣಾಮಗಳು. ವೇದಿಕೆಯ ಮೇಲೆ ಆಸೀನರಾದ ನನ್ನ ಗುರು ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲಾ ಭಕ್ತಾದಿಗಳಿಗೂ ನನ್ನ ನಮನಗಳು. ಬುದ್ಧ ಹೇಳುತ್ತಾರೆ ಪ್ರೀತಿ ಮತ್ತು ಶಾಂತಿ, ದುರ್ಯೋಧನ ಹೇಳುತ್ತಾನೆ ಹಠ ಮತ್ತು ಛಲ, ಏಕಲವ್ಯ ಹೇಳುತ್ತಾನೆ ಗುರಿ, ಯುಧಿಷ್ಠಿರ ಹೇಳುತ್ತಾನೆ ಧರ್ಮ, ಭೀಷ್ಮ ಹೇಳುತ್ತಾನೆ ಪ್ರತಿಜ್ಞೆ, ಅಲೆಕ್ಸಾಂಡರ್ ಹೇಳುತ್ತಾನೆ ಯುದ್ಧ, ಹಸಿದವನು ಹೇಳುತ್ತಾನೆ ತನ್ನ ಪಾಲಿನ ಅರ್ಧ ರೊಟ್ಟಿ. ಆದರೆ ನಮ್ಮ ಹಾರಕುಂಡದ ಡಾಕ್ಟರ್ ಶ್ರೀ ಶಬ್ರ ಚನ್ನವೀರ ಶಿವಾಚಾರ್ಯರವರು ತ್ರಿವಿಧ ದಾಸೋಹ ತತ್ವವನ್ನು ಹೇಳಿ ನಡೆಸಿಕೊಡುವರು ಎಂದು ಹೇಳಲು ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಈಗಾಗಲೇ ಶ್ರೀಗಳ ಕುರಿತು ಚಿಂಚೋಳಿಯಲ್ಲಿ ಬಿಡುಗಡೆಯಾಗಿರುವ ಚನ್ನವೀರ ಚಂದನ ಎನ್ನುವ ಗ್ರಂಥದಲ್ಲಿ ನನ್ನ ಮಾವನವರಾದ ಶ್ರೀ ಪಂಚಾಕ್ಷರಿ ಜಿ ಹಿರೇಮಠ ಅವರು ಬರೆದಿರುವಂತಹ ಕೃತಿಯನ್ನು ಈ ತುಲಾಭಾರ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಈ ಕೃತಿಯ ಶೀರ್ಷಿಕೆ ಕಲ್ಯಾಣ ಕರ್ನಾಟಕದ ಕಾಮಧೇನು. ಭಾರತಾಂಬೆಯ ಮುದ್ದಿನ ರಾಜ್ಯಗಳಲ್ಲಿರುತ್ತಿಹ ಕನ್ನಡ ನಾಡಿನ ಶಿಖರದಲ್ಲಿ ಮೆರೆಯುತ್ತಿಹ ಬೀದರ್ ಜಿಲ್ಲೆಯಲ್ಲಿ ಹೃದಯವಾಗಿಹ ಧರಿನಾದ ಮಡಿಲಲ್ಲಿ ಹಾಯಾಗಿ ಹುದುಗಿರುವ ಚಿನ್ಮಯದ ಜ್ಞಾನವನ್ನು ಭಕುತರಿಗೆ ನೀಡುತ್ತಾ ಅನುಭವದ ಅರಿವನ್ನು ಎಲ್ಲರಲ್ಲಿ ಬೆಳೆಸುತ್ತ ಭಕುತರ ಮನವಿಗಳು ಮುದದಿಂದ ಆಯಿತೆಂದು ದರ್ಶನವ ನೀಡುವರು ಅತಿ ಆದರದಿಂದ. ಕನ್ನಡ ನುಡಿ ಸೇವೆಗಾಗಿ ಕಂಕಣವ ತೊಟ್ಟಿಹರು, ನೂರಾರು ಕೃತಿಗಳನ್ನು ಲೋಕಕ್ಕೆ ಅರ್ಪಿಸಿದರು, ಚನ್ನ ಚಿಂತನದಂತಹ ಗ್ರಂಥವನ್ನು ರಚಿಸಿದರು, ಸಾಹಿತಿಗಳಿಗಂತೂ ಅಪಾರ ಗೌರವ ತೋರಿದರು, ಸಂಗೀತ ಲೋಕಕ್ಕೆ ಆದರವ ತೋರಿದರು, ಸಂಗೀತಗಾರರಲ್ಲಿ ಸಂಚಯವ ಮೂಡಿಸಿದರು, ಕುಸ್ತಿಯಂತಹ ಕ್ರೀಡೆಗಳಿಗೂ ಪ್ರೋತ್ಸಾಹಿಸಿದರು, ಸ್ಪರ್ಧೆ ವಿಜೇತರಿಗೆ ಕರೆದು ಸನ್ಮಾನಿಸಿದರು, ಮಾನವ ಕುಲ ಒಂದೇ ಎಂದು ಸಾರಿದ ತ್ರಿವಿಧ ದಾಸೋಹವನ್ನು ಮಾಡಿ ಆಚರಿಸಿದ ಕಲ್ಯಾಣ ಕರ್ನಾಟಕದ ಕಾಮಧೇನು ಆಗಿಹ ಶರಣು ಶರಣಾರ್ಥಿ ನಮ್ಮ ಹಾರಕುಂಡ ಶ್ರೀಗಳಿಗೆ. ನನ್ನ ಈ ನುಡಿಗಳನ್ನು ಶ್ರೀಗಳ ಪಾದಗಳಿಗೆ ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಶ್ರೀಗಳ ಆಶೀರ್ವಾದದೊಂದಿಗೆ ಮುಗಿಸುತ್ತೇನೆ. ಶಂಭು ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಸಹೋದರಿ ಊರ್ವಶಿ ಹಿರೇಮಠ ಅವರಿಗೆ ಅಭಿನಂದನೆಗಳು. ಈಗ ಚನ್ನವೀರ ಜ್ಯೋತಿ ಪ್ರಜ್ವಲಿಸಬೇಕು ಅಂತ ಎಲ್ಲರಲ್ಲಿ ಕೂಡ ಇದು ದಾಸೋಹದ ಜ್ಯೋತಿ. ಜ್ಯೋತಿರ್ಗಮಯ ಶಾಂತಿ ಹಾರಕುಂಡ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ವಿಶ್ವೇಶ್ವರ
जगद्देव सदीश्वर महाराज की ज्योतिष ज्योति जगाती चलो ज्योतिष ज्योति जगाती चलो ನಮ್ಮ ನಡೆದಾಡುವ ದೇವರು ಶ್ರೀಗಳಿಗೆ ಗೌರವದ ಸತ್ಕಾರ. ಶ್ರೀಗಳ ಪೂರ್ವಾಶ್ರಮದ ಸಹೋದರರು, ಅವರ ಸುಪುತ್ರ ಸುಪುತ್ರಿಯರೆಲ್ಲರೂ ಸೇರಿಕೊಂಡು 10 ಗ್ರಾಂ ಚಿನ್ನದ ಉಂಗುರ ಕೊಡಿಸುವುದರೊಂದಿಗೆ ಶ್ರೀಗಳಿಗೆ 10 ಗ್ರಾಂ ಚಿನ್ನದ ಉಂಗುರ ಕೊಡಿಸುವುದರೊಂದಿಗೆ 6 ತುರಾಯಿ ಹಣ್ಣು ಹಂಪಲ ಶಾಲುಗಳ ಪರಿಕರ ಸಮರ್ಪಣೆಯೊಂದಿಗೆ ಪೂಜ್ಯರಿಗೆ ಗೌರವದ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಅದ್ಭುತ ಭಕ್ತಿಯ ಕ್ಷಣಗಳಿಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಪೂರ್ವಾಶ್ರಮದವರ ಭಾಗವತ ಭಾರ 693 ತುಲಾಭಾರ 693 ತುಲಾಭಾರ ಅಣ್ಣ ತಂಗಿ ಬಂಧುಗಳ ಮಾಡುವ ತುಲಾಭಾರ ಅಣ್ಣ ತಂಗಿ ಅಕ್ಕ ತಮ್ಮ ಸೋದರರು ಮಾಡುವ ತುಲಾಭಾರ ಬಂಧುಗಳವರ ಮನಿತನಕ್ಕೆ ಹಾರಕೂಡ ಗುರುವಿನ ಚಂದವೀರ ಶಿವಾಚಾರ್ಯರ ಆಶೀರ್ವಾದ ಸದಾ ಕಾಲ ಇರಲೆಂದು ಚಂದವೀರ ಶಿವಾಚಾರ್ಯರ ತುಲಾಭಾರ ಕಣ್ತುಂಬರು ನಾವು ಧನ್ಯರಾಗೋಣ ಆನಂದರಾಗೋಣ. ಗುರುವರ ಚಂದವೀರ ಶಿವಾಚಾರ್ಯರ ತುಲಾಭಾರ ಕಣ್ತುಂಬರೋಡಿ ನಾವು ಧನ್ಯರಾಗೋಣ ಆನಂದರಾಗೋಣ. ಗುರುವಿನ ಪಾದಕ್ಕೆ ಚನ್ನವೀರ
ಭರ ಚನ್ನವೀರ ಶಿವಾಚರನು ನಾಮಾರ ಕಲ್ಪುಂಗರೂಡಿ ನಾಮನಂದನಾಗುಣ ಆನಂದನಾಗುಣ ಅವಿನ ಪಾದಗಿದೆ ಗುಣ. ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ. ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ. ಗುರುವೇ ಚನ್ನವೀರ ತಂದೆ ನೀನು ದಿವ್ಯ ಜ್ಯೋತಿಗೆ ಬೆಳಕು ನೀಡು ಬಾಳಿಗೆ. ತಂದೆ ನಿನ್ನ ಬಲವೇ ಎಂದಿಗೂ ನನಗೆ ಶ್ರೀರಕ್ಷೆಯು ತಾಳೆ ಸೌಭಾಗ್ಯ ನೀಡಿ ನನ್ನ ಕಾಯ್ದ ತಂದೆಯು ನಿನ್ನ ಏನಂತ ಬಣ್ಣಿಸಲಿ ಕರುಣಮೂರ್ತಿಯೇ ಕರವ ಮುಗಿವೆ ದೇವನೇ. ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ. ನಿತ್ಯ ಮನದಿ ನಿನ್ನಯ ನಾಮ ಸ್ಮರಿಸುವೆನು, ನಮ್ಮ ಬಾಳು ಬೆಳಗಿದ ಶ್ರೀ ಗುರುದೇವನು. ಕರುಣಾ ಸಾಗರನೇ ಕೈಯ ಮುಗಿಯುವೆನು, ಸದಾ ಕಾಲ ನಿನ್ನ ನಾಮವ ಭಜಿಸುವೆನು. ಲೋಕವನು ಕಲ್ಯಾಣ ಮಾಡಲು ಜನಿಸಿರುವೆ ಸದ್ಗುರು ಶಿವಯೋಗಿ ಚನ್ನವೀರವೋ ಪ್ರಭುವೆ. ದಯ ತೋರಿ ಹರಸೋ ಶ್ರೀ ಗುರುವೇ, ಮಂಗಲ ಮೂರ್ತಿಯೇ ನಿನಗೆ ಶರಣೆನುವೆ. ತಂದೆ ನಿನ್ನ ಬಲವೇ ಎಂದಿಗೂ ನನಗೆ ಶ್ರೀರಕ್ಷೆಯು ತಾಳೆ ಸೌಭಾಗ್ಯ ನೀಡಿ ನನ್ನ ಕಾಯ್ದ ತಂದೆಯು. ಭಾಗ್ಯವಂತ ದೇವ ಹರಸೋ ಚಿರಕಾಲ, ಮುತ್ತೈದೆತನವ ನೀಡೋ ಬಾಳೆಲ್ಲ. ಶಿವನ ರೂಪಿ ನೀನಾದೆ ಈ ಭವದೊಳಗ, ದರುಶನವ ನೀಡಿ ಹರಸು ನೀಯ ಮಗ. ದೀಪವ ಹಚ್ಚುತ್ತಾ ಆರತಿ ಬೆಳಗುವೆನು, ಸಿರಿ ಸುಖ ನೀಡೆಂದು ನಾ ಕರವ ಮುಗಿಯುವೆನು. ಧನ ಧಾನ್ಯ ಕೊಟ್ಟು ಹರಿಸು ಎನ್ನ ಪರಮ ಪೂಜ್ಯನೇ, ಸಂತಾನ ಕರುಣಿಸಿ ಸಲಹೋ ನಮ್ಮ ಕರುಣಾಕರನೇ. ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ. ಭವಬಂಧನವ ಬಿಡಿಸೋ ಮಹನೀಯ, ಮುಕ್ತಿ ಮಾರ್ಗವ ತೋರೋ ಗುರುರಾಯ. ಸಂತಾನ ಕರುಣಿಸಿ ಸಂತಸವ ನೀಡು, ಬಂದ
ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಗುರುವೇ ಚನ್ನವೀರ ತಂದೆ ನೀನು ದಿವ್ಯ ಜ್ಯೋತಿಯೇ ಬೆಳಕು ನೀಡು ಬಾಳಿಗೆ ತಂದೆ ನಿನ್ನ ಬಲವೇ ಎಂದಿಗೂ ನನಗೆ ಶ್ರೀರಕ್ಷೆಯು ತಾಳಿ ಸೌಭಾಗ್ಯ ನೀಡಿ ನನ್ನ ಕಾಯ್ದ ತಂದೆಯು ನಿನ್ನ ಏನಂತ ಬಣ್ಣಿಸಲಿ ಕರುಣಮೂರ್ತಿಯೇ ಕರವ ಮುಗಿವೆ ದೇವನೇ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಬಂದೆ ನಾ ನಿನ್ನಡಿಗೆ ಕರುಣೆ ತೋರನಗೆ ಬಂದೆ ನಾ ನಿನ್ನಡಿಗೆ ಕರುಣೆ ತೋರನಗೆ ಚನ್ನವೀರನೇ ಎನ್ನ ದೇವನೇ ನಾ ಬಳಲಿ ಬೆಂದು ಬಂದೆ ಗುರುವೇ ದಯ ತೋರೋ ಪ್ರಭುವೇ ಮೊರೆ ಕೇಳೋ ಗುರುವೇ ದಯ ತೋರೋ ಪ್ರಭುವೇ ಮೊರೆ ಕೇಳೋ ಹಾರ ಕೂಡದ ಚನ್ನವೀರನೇ ಶರಣು ಶರಣು ಎಂದೇ ಬಂದೆ ನಾ ನಿನ್ನಡಿಗೆ ಕರುಣೆ ತೋರನಗೆ ಮಂಗಲ ಮೂರ್ತಿ ನೀನಾದೆ ಭಕ್ತರ ಬಾಳಿಗೆ ಬೆಳಕಾದೆ ಧರ್ಮ ಮಾರ್ಗವ ತೋರಿರುವೆ ಜಗದೋದ್ಧಾರಕ ಎನಿಸಿರುವೆ ಹಾರಕೋಡ ಮಹಾಮಂದಿರಕ್ಕೆ ಸ್ವರ್ಗದ ಸಿರಿನಿ ತಂದಿರುವೆ ಮಹಿಮಾ ಮೂರ್ತಿ ಜಂಗಮನೆ ಶರಣ ತತ್ವ ಪರಿಪಾಲಕನೆ ಯೋಗಿ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿರಿ.